ಮರಳಿ ಮರಸಾಗಿದೆ ಭಾಗ 16 ಸುಕನ್ಯಾ ಅವರು. ವೀರು, ಯಾಕೆ ಮದುವೆ ಅಂದ್ರೆ ನಾವು ತಾನೇ ಏನ್ ಹೇಳೋಕೆ ಆಗತ್ತೆ? ಯಾವ್ಯಾವ ಕಾಲಕ್ಕೆ ಯಾವ್ಯಾವ ವಯಸ್ಸಿಗೆ ಏನಾಗ್ಬೇಕೋ ಅದೇ ಆಗ್ಬೇಕು. ನಿಮ್ಮಪ್ಪ ಹೇಳಿದ್ರಲ್ಲೂ ಅರ್ಥ ಇದೆ ಕಣೋ. ನಿನ್ನ ಮದುವೆ ವಿಚಾರ ಮಾತ್ನಾಡ್ಬೇಕು ಅಂತ ತುಂಬಾ ದಿನಗಳಿಂದ ನುಕುತ್ಲೇ ಬಂದ್ವಿ. ಈಗ ಮಾತಾಡ್ತಾ ಇದ್ದಾರೆ ತಾನೆ. ನಿನ್ನ ನಿರ್ಧಾರ ತಿಳಿಸ್ಹೋಗು ಎಂದು ಹೇಳಿದ್ರು ಸುಕನ್ಯಾ. ಅಮ್ಮ, ನನಗೆ ನನ್ನ ಕಂಪನಿಯನ್ನು ಇನ್ನೂ ದೊಡ್ಡದಾಗಿ ಮಾಡಬೇಕು ಎಂಬ ಗುರಿ ಇದೆ. ಇದರ ಮಧ್ಯೆ ಈ ಮದುವೆ, ಹೆಂಡತಿ, ಸಂಸಾರ ಎಂಬ ಕಮಿಟ್ಮೆಂಟ್ಸ್ ಬೇಕಾ? ಅದೂ ಅಲ್ಲದೆ ನಿಮ್ಮ ಬಲವಂತಕ್ಕೆ ಮದುವೆಯಾದ್ರೂ ಅವಳಿಗೆ ಟೈಮ್ ಕೊಡಬೇಕು. ಇಲ್ಲದಿದ್ದರೆ ಸುಮ್ಮನೆ ಇಬ್ಬರ ನಡುವೆ ಮನಸ್ತಾಪ, ಜಗಳ, ಇದೆಲ್ಲದರ ಕೊನೆಯ ಉತ್ತರ ಡಿವೋರ್ಸ್. ಇದೆಲ್ಲ ಬೇಕಾ? ನನಗಿನ್ನು ಕೇವಲ 28 ಅಷ್ಟೆ. ಇನ್ನು 2 ವರ್ಷ ಕಳೆಯಲಿ, ನಂತರ ಮದುವೆ ಬಗ್ಗೆ ಯೋಚನೆ ಮಾಡೋಣ ಎಂದು ಹಗುರವಾಗಿ ಹೇಳಿದನು ವಿಸ್ರುತ್. ಅವನ ಮಾತಿಗೆ ಮೊದಲ ಬಾರಿಗೆ ಕೋಪಗೊಂಡ ಸುಕನ್ಯಾ ಅವರು, ಸಾಕು, ಮುಚ್ಚು ಬಾಯ್ ವೀರು. ನಿನಗೆ ಮದುವೆ ಬಗ್ಗೆ ಇಷ್ಟೆಲ್ಲ ತಾತ್ಸಾರ ಇದೆ ಅಂತ ನನಗೆ ತಿಳಿದಿರ್ಲಿಲ್ಲ ಕಣೋ. ನಿಜಕ್ಕೂ ನೀನು ನಾನು ಹೆತ್ತ ಮಗನೇನಾ ಎಂದು ಅನಿಸುತ್ತಿದೆ ಕಣೋ. ಓದಿ ಕೆಲಸ ಮಾಡ್ತೀನಿ ಅಂತ ವಿದೇಶಕ್ಕೆ ಹೋಗೋವರೆಗೂ ಸರಿಯಾಗಿದ್ದವನು ಈಗ ಈ ರೀತಿ ಮಾತಾಡ್ತಾ ಇದೀಯ. ಬೇರೆ ದೇಶದ ಲೀವಿಂಗ್ ರಿಲೇಶನ್ಶಿಪ್ನಲ್ಲಿ ಇರುವವರಿಗೂ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೂ ತುಂಬಾ ವ್ಯತ್ಯಾಸ ಇದೆ ಕಣೋ ವೀರು. ನಿನಗೆ ಮದ್ವೆ ಬಗ್ಗೆ ಇಷ್ಟೆಲ್ಲ ನೆಗೆಟಿವ್ ಒಪಿನಿಯನ್ ಇದೆ ಎಂದರೆ ಪರವಾಗಿಲ್ಲ ಬಿಡು. ನೀನು ಹೀಗೆ ಜೀವನ ಪೂರ್ತಿ ಒಂಟಿಯಾಗಿ ಜೀವನ ನೂಕು ಎಂದವರು ರೀ ಎಂದು ತಮ್ಮ ಗಂಡನ ಕಡೆ ನೋಡಿ ರೂಮ್ ಸೇರಿದ್ರು. ಇದನ್ನು ನೆನಪು ಮಾಡಿಕೊಂಡ ವಿಸ್ರುತ್ ತನ್ನಮ್ಮ ಮೊದಲ ಬಾರಿಗೆ ತನಗೆ ಇಷ್ಟು ಕಠೋರವಾಗಿ ಮಾತನಾಡಿದ್ದನ್ನು ಸಹಿಸಿಕೊಳ್ಳಲಾಗುತ್ತಿಲ್ಲ. ಸೀಟಿಗೆ ಒರಗಿ ಹಾಗೇ ಕುಳಿತು ಯೋಚನೆ ಮಾಡುವಾಗ ಅವನ ಹಣೆಯ ಮೇಲೆ ತಣ್ಣನೆಯ ಕೈ ಸ್ಪರ್ಶವಾದಾಗ ವಾಸ್ತವಕ್ಕೆ ಬಂದು ಸಣ್ಣಗೆ ನಕ್ಕವನು, ಥ್ಯಾಂಕ್ಯೂ ಮಿಸ್ ನಂದಿನಿ ಎಂದನು. ಸರ್, ಇವತ್ತು ಬೆಳಗ್ಗೆ ನಿಮ್ಗೆ ತಲೆ ನೋವಾಗೋ ಹಾಗೆ ಆಗಿದೆ. ನಿಮ್ಮ ಮೀಟಿಂಗ್ಸ್ನ ಪೋಸ್ಟ್ಪೋನ್ ಮಾಡ್ಲಾ ಎಂದು ಕೇಳಿದರು. ಅವಳಿಗೆ ಅವನ ಆರೋಗ್ಯದ ಮೇಲೆ ಕಾಳಜಿಯೂ ಇದೆ, ಜೊತೆಗೆ ಅವನ ಕೆಲಸದಲ್ಲಿಯೂ ಅಷ್ಟೇ ಜವಾಬ್ದಾರಿಯೂ ಇದೆ. ನೋ ಮಿಸ್ ನಂದಿನಿ, ನನಗೆ ಕೆಲಸ ಮುಖ್ಯ. ಯಾವುದೋ ಸಣ್ಣ ವಿಚಾರಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿದ್ದು, ಒಂದು ಬ್ಲ್ಯಾಕ್ ಕಾಫಿ ಕುಡಿದ್ರೆ ಸರಿ ಹೋಗತ್ತೆ ಎಂದು ಅವಳು ಮೊದಲೇ ತಂದಿಟ್ಟಿದ್ದ ಕಾಫಿಯನ್ನು ಕುಡಿದು ಮೀಟಿಂಗ್ಗೆ ರೆಡಿಯಾದನು. ವಿಸ್ರುತ್ ಸರಿ ಹೋಗಿದ್ದನ್ನು ನೋಡಿದ ನಂದಿನಿಯ ಮನಸ್ಸು ನಿರಾಳವಾಯಿತು. ಅವನಿಗೆ ಸಣ್ಣ ತಲೆನೋವು ಬಂದರೂ ಅವಳು ಸಹಿಸಲು, ಆದರೆ ಮುಂದೆ ಅವಳ ನೋವಿಗೆ ಇವನೇ ರಾಯಭಾರಿ ಎಂದು ಅವಳಿಗೆ ತಿಳಿದಿಲ್ಲ. ಮಧ್ಯಾಹ್ನ ಊಟ ಮಾಡಿದ ವಿಸ್ರುತ್ ತನ್ನ ಕೆಲಸದಲ್ಲಿ ನಿರತನಾಗಿದ್ದನು. ನಂದಿನಿ ಊಟಕ್ಕೆಂದು ಹೋಗಿದ್ದಾಗ ಬಿರುಗಾಳಿಯಂತೆ ಅವನ ಕ್ಯಾಬಿನ್ಗೆ ನುಗ್ಗಿದನು ಶ್ರೀರಾಮ್. ಇದನ್ನು ಮೊದಲೇ ವಿಸ್ರುತ್ ಅಂದಾಜಿಸಿದ್ದನು. ಆದರೂ ತೋರಗೊಡದೆ, ಯಾರದ್ದಾದ್ರೂ ಕ್ಯಾಬಿನೊಳಗೆ ಬರಬೇಕಾದರೆ ಪರ್ಮಿಷನ್ ಕೇಳಿ ಬರಬೇಕು ಎನ್ನುವ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ವಾ ಮಿಸ್ಟರ್ ಶ್ರೀರಾಮ್ ಎಂದು ತನ್ನ ಕಂಚಿನ ಕಂಠದಲ್ಲಿ ಕೇಳಿದನು ವಿಸ್ರುತ್. ನೋಡು ವಿಸ್ರುತ್, ಈಗ ಪರ್ಮಿಷನ್ ಕೇಳುವ ಸಮಯವಲ್ಲ ಎಂದನು ಶ್ರೀರಾಮ್. ಓಹ್, ಹಾಗಾದ್ರೆ ಯಾವುದಕ್ಕೆ ಸಮಯ ಇದು ಎಂದು ಅವನಷ್ಟೇ ಕೋಪದಲ್ಲಿ ಕೇಳಿದನು ವಿಸ್ರುತ್. ತಂದೆಯಾದವನು ಮಗನನ್ನು ಸಂಸ್ಕಾರ ಕೊಟ್ಟು ಬೆಳೆಸಿಲ್ಲ ಎಂಬುದೇ ಅವನಿಗೆ ಇದ್ದ ಕೋಪ. ಯಾರೇ ಆದರೂ ಹೆತ್ತ ಮಕ್ಕಳು ಮಾನ ಮರ್ಯಾದೆ ಇಟ್ಟುಕೊಂಡು ಬದುಕಿದರೆ ಅಷ್ಟೇ ಸಾಕು ಎಂದು ದೇವರಲ್ಲಿ ಬೇಡಿದರೆ, ಈ ಶ್ರೀರಾಮ್ ತನ್ನ ಮಗಳ ತಲೆಯನ್ನೇ ಹಿಡಿಯುವ ಕೆಲಸ ಮಾಡಿದ್ದಾನಲ್ಲ ಎಂಬುದೇ ಅವನ ಕೋಪಕ್ಕೆ ಕಾರಣವಾಗಿತ್ತು. ನನ್ನ ಮಗಳು ಎಲ್ಲಿ ಎಂದು ಕೇಳಿದನು ಕೋಪದಲ್ಲಿ. ಯಾವ ಮಗಳು? ನಿನ್ನ ಮಗಳು ನನ್ನ ಕಂಪನಿಗೆ ಯಾಕೆ ಬರ್ತಾಳೆ ಎಂದು ಕೇಳಿದನು ವಿಸ್ರುತ್ ಅಷ್ಟೇ ಕಾಮ್ ಆಗಿ. ಕೋಪಗೊಂಡ ಶ್ರೀರಾಮ್, ನೋಡು ವಿಸ್ರುತ್, ಇದು ಜಗಳ ಮಾಡುವ ಸಮಯವಲ್ಲ. ನನ್ನ ಮಗಳು ಡಯಾನಾ ನಿನ್ನ ಕಂಪನಿಗೆ ಕೆಲಸಕ್ಕೆ ಬಂದಿದ್ದರು, ಆದರೆ ನೆನ್ನೆಯಿಂದ ಅವಳು ಮನೆಗೆ ಬಂದಿಲ್ಲ. ನೆನ್ನೆ ರಾತ್ರಿ ನಿನ್ನ ಮನೆಯ ಹತ್ತಿರ ಬಂದರೆ ನಿನ್ನ ಮನೆಯ ಸೆಕ್ಯೂರಿಟಿ ಗಾರ್ಡ್ ಜೊತೆಗೆ ನಿನ್ನ ಬೌನ್ಸರ್ಸ್ ನನ್ನನ್ನು ಒಳಗೆ ಬಿಡ್ಲಿಲ್ಲ. ಈಗ ಹೇಳು, ನನ್ನ ಮಗಳು ಡಯಾನಾ ಎಲ್ಲಿ ಎಂದು ಕೇಳಿದನು. ತನ್ನ ಕ್ಯಾಬಿನ್ನಲ್ಲಿ ಇದ್ದ ಫೋನ್ ತೆಗೆದುಕೊಂಡು HR ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದ ವಿಸ್ರುತ್ ಅವರನ್ನು ಬರಲು ಹೇಳಿದನು.
ಜೊತೆಗೆ ಹಿಂದೆ 2 ದಿನದಲ್ಲಿ ನಮ್ಮ ಕಂಪನಿಗೆ ಇಂಟರ್ವ್ಯೂಗೆ ಬಂದಿದ್ದ ಕ್ಯಾಂಡಿಡೇಟ್ಗಳ ಫೈಲ್ ತರಲು ಹೇಳಿದನು. ಅವನು ಹೇಳಿದಂತಿದ್ದಂತೆ ಫೈಲ್ ತಂದರು. ಅದನ್ನು ಶ್ರೀರಾಮ್ ಮುಂದೆ ಇಟ್ಟ ವಿಸ್ರುತ್. ಇದರಲ್ಲಿ ನಿನ್ನ ಮಗಳು ಯಾರು ಎಂದು ನೋಡು. ಹಾಗೆ ಅವಳ ಬಯೋಡೇಟಾವನ್ನು ಒಮ್ಮೆ ನೀನೇ ಓದು ಎಂದು ಹೇಳಿ ತಣ್ಣಗೆ ಕೂತನು. ಶ್ರೀರಾಮ್ ಆ ಫೈಲ್ ತೆಗೆದುಕೊಂಡು ಒಂದೊಂದಾಗೆ ಪೇಜ್ ತಿರುಗಿಸಿ ಹಾಕುತ್ತಾ ತನ್ನ ಮಗಳ ರೆಸ್ಯೂಮೆ ಮತ್ತು ಫೋಟೋ ಕಂಡಾಗ ಇದೇ ನನ್ನ ಮಗಳು ಎಂದು ತೋರಿಸಿದನು. ಅದನ್ನು HR ಕಡೆ ತಿರುಗಿಸಿ, ಮಿಸ್ಟರ್, ಈ ಹುಡುಗಿ ತಂದೆ ಇವರೇನಾ ಎಂದು ಆಧಾರ್ ಕಾರ್ಡ್ ನೋಡಿ ಹೇಳಿ ಎಂದನು ವಿಸ್ರುತ್. ಅದನ್ನು ನೋಡಿದ HR, ನೋ ಸರ್, ಇದರಲ್ಲಿ ಇರುವ ವ್ಯಕ್ತಿಯೇ ಬೇರೆ, ಇವರೇ ಬೇರೆ ಎಂದನು. ಡಯಾನಾ ನಿಮ್ಮ ಮಗಳಲ್ಲ ಮಿಸ್ಟರ್ ಶ್ರೀರಾಮ್, ತಾವಿನ್ನು ಹೊರಡಬಹುದು. ಇಲ್ಲವಾದರೆ ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಆಫೀಸ್ನ ಎಂಪ್ಲಾಯಿಗೆ ತೊಂದರೆ ಕೊಡ್ತಾ ಇದ್ದೀರಾ ಎಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಅದೂ ಅಲ್ಲದೆ ಕೆಲವು ವರ್ಷಗಳ ಹಿಂದೆ ನಿಮ್ಮ ಸಂಪಿನಲ್ಲಿ ನಿಮ್ಮ ಹೆಂಡತಿಯ ಶವ ಪತ್ತೆಯಾಯಿತು ಅಲ್ವಾ ಮಿಸ್ಟರ್ ಶ್ರೀರಾಮ್, ಮಧ್ಯರಾತ್ರಿ 3 ಗಂಟೆಗೆ ಉಸಿರು ಗಟ್ಟಿ ಸತ್ತಿದ್ದು ಅಲ್ವಾ ಪಾಪ ನಿಮ್ಮ ಹೆಂಡತಿ. ಆದರೂ ಮಧ್ಯರಾತ್ರಿ ನಿಮ್ಮ ಹೆಂಡತಿ ಯಾಕೆ ಮೋಟಾರ್ ಆನ್ ಮಾಡಲು ಹೋದದ್ದು? ನನಗೆ ತಿಳಿದಿರುವ ಪ್ರಕಾರ ನಿಮ್ಮ ಮನೆಯಲ್ಲಿ ಆಟೋಮ್ಯಾಟಿಕ್ ಆನ್ ಅಂಡ್ ಆಫ್ ಮೋಟಾರ್ ತಾನೇ ಇರುವುದು ಎಂದು ಹೇಳಿದನು ವಿಶ್ರುತ್. ವಿಶ್ರುತ್ನ ಮಾತುಗಳು ಕೇಳಿದ ಶ್ರೀರಾಮ್ಗೆ ಮುಖ ಬಿಳುಚಿಕೊಂಡಿದ್ದೂ ಅಲ್ಲದೆ ತಲೆಯ ಮೇಲೆ ಯಾರೋ ತಣ್ಣನೆಯ ಐಸ್ ನೀರನ್ನು ಸುರಿದ ಅನುಭವ ಆಗಿತ್ತು. ಯು ವಿಲ್ ಪೇ ಫಾರ್ ದಿಸ್ ಮಿಸ್ಟರ್ ವಿಶ್ರುತ್, ವಿರಾಜ್ ಎಂದು ಹಲ್ಲು ಕಚ್ಚಿ ಅಲ್ಲಿಂದ ಕಾಲ್ಕಿತ್ತರು ಶ್ರೀರಾಮ್. ಅವರೋದ ದಾರಿಯನ್ನೇ ನೋಡುತ್ತಿದ್ದ ವಿಶ್ರುತ್ ವ್ಯಂಗ್ಯವಾಗಿ ನಕ್ಕು. ಕೊಲೆಗಾರ ಎಂದು ನುಡಿದವನು ತನ್ನ ಕೆಲಸದಲ್ಲಿ ನಿರತನಾದನು. ಅಂದಿನ ದಿನ ವಿಶ್ರುತ್ನ ಬ್ಯುಸಿ ಶೆಡ್ಯೂಲ್ನಲ್ಲಿ ಶ್ರೀರಾಮ್ ಎನ್ನುವ ತಲೆನೋವಿನ ಜೊತೆ ಕಳೆದಿತ್ತು. ಎಂದಿನಂತೆ ಅವನು ಮನೆಯಲ್ಲಿ ನೋಡುವ ಫೈಲ್ಸ್ಗಳನ್ನು ಕಾರಿನಲ್ಲಿಟ್ಟು ಬಂದಳು ನಂದಿನಿ. ಸರ್, ನಾನಿನ್ನು ಹೊರಡುತ್ತೇನೆ ಎಂದು ಕೇಳಿದಳು ನಂದಿನಿ. ಓಕೆ ಎಂದನು ಅವನು ಕೂಡ. ಅವಳಿಗೆ ಶ್ರೀರಾಮ್ ವಿಷಯ ತಿಳಿಯಲಿಲ್ಲ. ನಂದಿನಿ ಮನೆ ಕಡೆ ತನ್ನ ಸ್ಕೂಟಿ ಏರಿ ಹೊರಟರೆ ಅವನು ಡಯಾನಾಳನ್ನು ಮೀಟ್ ಮಾಡಲು ಹೊರಟನು. ಅವನ ಫಾರ್ಮ್ ಹೌಸ್ಗೆ ಅವನೊಬ್ಬನೇ ಬಂದು ಡಯಾನಾಳನ್ನು ನೋಡಿದನು. ಅವಳು ತುಂಬಾ ಸುಸ್ತಾಗಿದ್ದಳು. ಕಿರುಚಿದರು. ಯಾವ ಪ್ರಯೋಜನವೂ ಇಲ್ಲ ಎಂದು ಕಿರುಚುವುದನ್ನು ನಿಲ್ಲಿಸಿದ್ದಳು. ಅವಳ ಹತ್ತಿರ ಬಂದು ಅವಳ ಮುಂದೆ ಚೇರನ್ನು ಹಾಕಿಕೊಂಡು ಕಾಲಿನ ಮೇಲೆ ಕಾಲನ್ನು ಹಾಕಿಕೊಂಡು ಗತ್ತಲ್ಲಿ ಕೂತವನು. ಏನು ಮಿಸ್ ಡಯಾನಾ ಶ್ರೀರಾಮ್ ಅವರೇ, ನನ್ನ ಸತ್ಕಾರ ಚೆನ್ನಾಗಿದೆಯಾ? ನಿನ್ನ ಬೇಸಿಕ್ ನೀಡ್ಸ್ ಅನ್ನು ನಾನು ಸರಿಯಾಗಿ ವಿಚಾರಿಸಿಕೊಳ್ಳುತ್ತಾ ಇದ್ದೀನಾ ಎಂದು ವ್ಯಂಗ್ಯವಾಗಿ ಕೇಳಿದನು. ವಿಶ್ರುತ್, ಪ್ಲೀಸ್, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಈಗಲಾದರೂ ನನ್ನನ್ನು ಬಿಟ್ಬಿಡು. ಕನಸಿನಲ್ಲಿಯೂ ನಿನ್ನ ಮನೆಯ ಕಡೆ ತಲೆ ಹಾಕಿಯೂ ಮಲಗುವುದಿಲ್ಲ ಎಂದು ಬೇಡಿಕೊಂಡಳು. ಅವಳಿಗೆ ಇಲ್ಲಿಂದ ತಪ್ಪಿಸಿಕೊಂಡರೆ ಸಾಕಾಗಿತ್ತು. ನಂತರ ತೆರೆಮರೆಯಲ್ಲಿ ಡ್ಯಾಡ್ ಜೊತೆಗೆ ಬುದ್ಧಿ ಕಲಿಸಿದರೆ ಆಯಿತು ಎನ್ನುವ ಯೋಚನೆ ಅವಳದಾಗಿತ್ತು. ಸೋ ಸಾರಿ ಮಿಸ್ ಡಯಾನಾ, ನಿಮ್ಮ ಬಾಯಿ ಈ ಥರ ರಿಕ್ವೆಸ್ಟ್ ಮಾಡ್ತಾ ಇದ್ರು. ನಿನ್ನ ಮುಖ ಮನಸ್ಸು ಬೇರೇನೋ ಹೇಳ್ತಾ ಇದೆ. ನಿನಗೆ ಒಂದು ವಿಷಯ ಹೇಳಬೇಕು ಅಂತ ಅನಿಸುತ್ತಿದೆ. ಸರಿಯಾಗಿ ಕೇಳಿಸಿಕೊ. ಇದನ್ನು ಕೇಳಿಸಿಕೊಂಡ ನಂತರ ನಿನ್ನ ಜೀವನ ನಿನ್ನಿಷ್ಟ. ಆದರೆ ನಿನ್ನ ಡ್ಯಾಡ್ ಜೊತೆ ಸೇರಿ ಮತ್ತೆ ನೀನು ಕಂತ್ರಿ ಕೆಲಸ ಶುರು ಮಾಡಿದರೆ ತಿನ್ನೋಕೂ ತೊಳೆಯೋಕೆ ಕೈ ಇರಬಾರದು. ಹಾಗೆ ಮಾಡಿ ಬೀದಿಲಿ ನಿಲ್ಲಿಸ್ತೀನಿ ಎಂದನು. ಅವನ ವಾರ್ನಿಂಗ್ಗೆ ಭಯ ಬಿದ್ದ ಡಯಾನಾ, ಇಲ್ಲ ವಿಶ್ರುತ್, ಈ ಕ್ಷಣಕ್ಕೂ ನೀನು ಹೇಳಿದಂತೆ ಯೋಚಿಸಿದ್ದೆ. ಆದರೆ ಇನ್ನು ಮುಂದೆ ಹಾಗಾಗುವುದಿಲ್ಲ. ಈ ಕ್ಷಣವೇ ನಾನು ನನ್ನ ಕೆಟ್ಟ ಯೋಚನೆ ಬಿಟ್ಟು ನಿನ್ನ ತಂಟೆಗೆ ಬರೋದಿಲ್ಲ ಎಂದು ಬೇಡಿದನು. ಅವಳ ಮುಂದೆ ಕಾಲಿನ ಮೇಲೆ ಕಾಲು ಹಾಕಿದ ವಿಶ್ರುತ್, ನಿನಗೆ ನಿನ್ನಮ್ಮ ಎಂದ್ರೆ ಇಷ್ಟಾನಾ ಎಂದು ಕೇಳಿದ. ಅವನ ಮಾತಿಗೆ ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡಿದಳು ಡಯಾನಾ. ವಾಪಸ್ ಪ್ರಶ್ನೆ ಕೇಳಬಾರದು ಎಂದುಕೊಂಡ ಡಯಾನಾ ಅವನ ಪ್ರಶ್ನೆಗೆ ಮಾತ್ರವೇ ಉತ್ತರಿಸಲು ಮುಂದಾದಳು. ಹೌದು, ನನ್ನಮ್ಮ ಅಂದ್ರೆ ನನಗೆ ಪ್ರಾಣ. ಆದರೆ ಅವಳು ಎಂದು ಹೇಳುತ್ತಾ ಅತ್ತಳು. ಅವಳ ಕಣ್ಣೀರಿಗೇನು ಕರಗಳಿಲ್ಲ ವಿಶು. ಎಂದವನು. ನಿನ್ನ ತಂದೆಗೆ
ನಿನ್ನಮ್ಮನನ್ನು ಬಿಟ್ಟು ಬೇರೆ ಹೆಂಗಸಿನ ಜೊತೆಗೆ ಅನೈತಿಕ ಸಂಬಂಧ ಇತ್ತು. ಇದು ನಿನ್ನಮ್ಮನಿಗೆ ತಿಳಿದು ಅವರ ಪಾಲಿನ ಎಲ್ಲಾ ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡಿ, ನೀನು ಮದುವೆಯಾಗಿ ನಿನಗೆ ಮಗುವಾದರೆ ಎಲ್ಲಾ ಆಸ್ತಿಯೂ ಆ ಮಗುವಿಗೆ ಹೋಗಬೇಕು ಎಂದು ವಿಲ್ ಮಾಡಿಸಿದರು. ಇದು ನಿನ್ನ ಅಪ್ಪ ಅನ್ನಿಸಿಕೊಂಡಿರುವ ವಿಷ ಜಂತುವಿಗೆ ತಿಳಿದು ಆ ವಿಲ್ ಮತ್ತು ವಿಲ್ ಮಾಡಿದ ಲಾಯರ್ ಇಬ್ಬರನ್ನು ಸಾಯಿಸಿದನು. ಲಾಯರ್ನನ್ನು ಆಕ್ಸಿಡೆಂಟ್ ಮಾಡಿ ಅನುಮಾನ ಬರದೇ ಇರುವ ಹಾಗೆ ಆಕಸ್ಮಿಕ ಎನ್ನುವಂತೆ ಮಾಡಿದನು. ನಿನ್ನಮ್ಮನಿಗೆ ಸಂಪ್ನಲ್ಲಿ ಮುಳುಗಿಸಿ ಮೋಟರ್ ಆನ್ ಮಾಡಿ ಸಂಪ್ನಲ್ಲಿ ಬಗ್ಗಿ ನೋಡುವಾಗ ಕಾಲು ಜಾರಿ ಬಿದ್ದಳು ಎಂದು ಸುಳ್ಳು ಸುದ್ದಿ ಹಬ್ಬಿಸಿ ನಿನ್ನ ತಾಯಿಯ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಅವನ ಹೆಸರಿಗೆ ಮಾಡಿಕೊಂಡನು. ನಿನ್ನಪ್ಪನ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿದ್ದ ಹೆಣ್ಣನ್ನ ಕೂಡ ಇದೇ ರೀತಿ ಸಾಯಿಸಿ ಅವರ ದುಡ್ಡನ್ನ ದೋಚಿದನು. ಆದ್ರೆ ಎರಡನೇದು ನನಗ್ಬೇಡ. ಇದು ನಿನ್ನ ತಾಯಿಯ ನಿಜವಾದ ಸಾವು. ನಿನ್ನಪ್ಪ ಒಬ್ಬ ಕೊಲೆಗಾರ. ಈಗ ಲಾಯರ್ನ ಮನೆಯವರನ್ನ ಬೆದರಿಸಿ ನಿಮ್ಮ ತಂಟೆಗೆ ಬಾರದೇ ಇರುವ ಹಾಗೆ ಮಾಡಿದ್ದಾನೆ. ನಿನ್ನಮ್ಮನ ಆತ್ಮಕ್ಕೆ ಶಾಂತಿ ಕೊಡಲು ಮತ್ತು ಅವರ ಸಾವಿಗೆ ನ್ಯಾಯ ಒದಗಿಸುವ ಸಲುವಾಗಿಯಾದರೂ ನೀನು ಹೋರಾಡಬೇಕು. ಇದರ ಮೇಲೆ ನಿನ್ನಿಷ್ಟ. ಹೋರಾಡುವೆ ಎಂದರೆ ನಿನಗೆ ಸಹಾಯ ಮಾಡುವೆ, ಇಲ್ಲವಾದರೆ ನನ್ನ ತಂಟೆಗೆ ಬಾರದೆ ಬೇರೆ ಯಾರಾದರೂ ಮಿಕ್ಕ ಸಿಗುತ್ತಾ ಎಂದು ನೋಡಿಕೊಂಡು ತೊಲಗಬಹುದು. ಒಂದು ಹೆಣ್ಣನ್ನು ಈ ರೀತಿಯೆಲ್ಲ ಶಿಕ್ಷಿಸುವ ಮಗನೆಯಲ್ಲ ನಾನು. ಆದರೂ ನಿನ್ನ ತಾಯಿ ನನಗೆ ಒಂದು ಕಾಲದಲ್ಲಿ ವಿದ್ಯೆ ಹೇಳಿಕೊಟ್ಟ ಗುರುಗಳು. ಅವರಿಗೋಸ್ಕರ ನಾನು ನಿನ್ನನ್ನು ಸುಮ್ಮನೆ ಬಿಡುತ್ತಿರುವುದು ಎಂದವನು ಅವಳ ಕೈಕಾಲಿಗೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿ, ನಾನು ನಿನ್ನ ಹತ್ತಿರ ನಡೆದುಕೊಂಡಿದ್ದಕ್ಕೆ ಖಂಡಿತ ಸಾರಿ ಕೇರೋದಿಲ್ಲ. ಇದು ನಿನ್ನ ದುರಹಂಕಾರಕ್ಕೆ ಸರಿಯಾದ ಶಿಕ್ಷೆಯೇ. ಇನ್ನು ಹುಡುಗ ಆಗಿದ್ದರೆ ಇದಕ್ಕಿಂತ ಹೆಚ್ಚಿನ ಶಿಕ್ಷೆ ಕೊಡುತ್ತಿದ್ದೆ ಎಂದವನು. ಹೊರಗೆ ನನ್ನ ಡ್ರೈವರ್ ಇದ್ದಾರೆ, ಮನೆಗೆ ಹೋಗು ಎಂದು ಅವನು ತಂದಿದ್ದ ತನ್ನ ಕಾರಿನಲ್ಲಿ ತಾನೂ ಹೊರಟನು. ನಿರೀಕ್ಷಿಸಿ ಮರಳಿ ಮನಸ್ಸಾಗಿದೆ.